ನಮಸ್ತೆ ರವಿ, ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ನಮಸ್ತೆ. ಡಿಬೇಟ್ ನೋಡ್ತಾ ಇದ್ದೀರಿ ಅಂತ ಎಣಿಸ್ಕೊಳ್ತೀನಿ. ಇದು ಡಿಬೇಟ್ ಅಲ್ಲ, ಆಬ್ವಿಯಸ್ಲಿ ಡಿಬೇಟ್ ಅಲ್ಲ, ಇದು ಚರ್ಚೆ ಅಲ್ಲ, ಬದಲಿಗೆ ಒಂದು ಆ ನೊಂದ ಹೃದಯಗಳಿಗೆ ಧ್ವನಿ ಆಗ್ತಾ ಇದ್ದೀವಿ ಅಷ್ಟೇ. ನೀವೇನು ಹೇಳಕ್ ಇಷ್ಟಪಡ್ತೀರಿ? ಸರ್ ನಾನು ಹೇಳೋದು, ಇವಾಗ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಏನಾಗೈತೆ ಅಂದ್ರೆ ಈಗ ಡೆತ್ ನೋಟ್ ಬರ್ದಿ ಸೂಸೈಡ್ ಮಾಡ್ಕೊಂಡವ್ರೆ ಅಂತ ಕಾರಣ ಹೇಳ್ತಾ ಇದ್ದಾರೆ. ಯಾವುದೇ ಪಾಪು ಆಗ್ಲಿ ಇಲ್ಲ ಪೇರೆಂಟ್ಸ್ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾರೇ ಆದ್ರೂ ಒಂದು ಡೆತ್ ನೋಟ್ ಬರಿಬೇಕಾರೆ ಅವ್ರ ಮನನೊಂದು ಇಲ್ಲ ಅವ್ರ ತಂದೆ ತಾಯಿ ಹೆಸರಲ್ಲಿ ಇಲ್ಲ ಅವರ ಪೇರೆಂಟ್ಸ್ ಹೆಸರಲ್ಲಿ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡ್ಬೇಕಲ್ವಾ ಸರ್? ಹೌದು. ಪಾಪು ಅಲ್ವಾ ಸರ್? ಅದೊಂದು ಮೇನ್ ಕಾರಣ ಅಲ್ವಾ ಸರ್? ಹೌದು. ಈಗ ಯಾರೇ ಡೆತ್ ಮಾಡ್ಕೋತಾವ್ರೆ ಅಂದ್ರೆ ಅವ್ರಿಗೆ ಒಂದು ಏನಾರ ಒಂದು ನೊಂದಿ ಮನ ನೊಂದಿ ಸಾರಿ ಪಪ್ಪ ಅವ್ರ ಹೆಸರೇ ಮೆನ್ಷನ್ ಮಾಡಿಲ್ವಲ್ಲ ಸರ್? ಅಪ್ಪನ ಹೆಸರಾಗ್ಲಿ ಅಮ್ಮನ ಹೆಸರಾಗ್ಲಿ ಇಲ್ಲ ಅವ್ರದ್ದೇನು ಮೆನ್ಷನ್ನೇ ಮಾಡಿಲ್ವಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೂ ಒಂದು ಡೌಟ್ ಬರುತ್ತೆ. ಏನಂತ ಕೇಳಿದ್ರೆ, ಬಹುಶಃ ಡೆತ್ ನೋಟ್ ಬರ್ದವರಿಗೆ ಅಪ್ಪ ಅಮ್ಮ ಅಣ್ಣನ ಹೆಸರು ನೆನಪಿಲ್ಲ, ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅಕ್ಕನ ಹೆಸರು ಅದು ಫೋರ್ಜರಿ ಡೆತ್ ನೋಟ್ ಅಲ್ವಾ ಸರ್? ಅದು ಫೋರ್ಜರಿ ಡೆತ್ ನೋಟ್. ಡೆತ್ ನೋಟ್ ಬರ್ದೆ ಸಾಯ್ಬೇಕು ಅಂದ್ರೆ ಅವ್ರ ಪ್ರೀತಿ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಇಲ್ಲ ಅವ್ರ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಯಾವ್ದಾರೆ ಒಂದ್ ಹೆಸರಾರೆ ಬರಿಬೋಲ್ತದಲ್ವಾ ಸರ್? ಹಂಗಾಗಿ ಆಮೇಲೆ ಒಂದೇ ರೂಮ್ ಅಲ್ಲಿ ಒಂದೇ ತರ ಸೂಸೈಡ್ ಮಾಡ್ಕೊಂಡು ಒಂದೇ ಬಾತ್ರೂಮ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರ್ತದೆ ಸರ್? ಅದು ಏನಾಯ್ತು, ಮೊದಲನೇ ಸೂಸೈಡ್ ಪಾಸ್ ಆಗ್ಬಿಡ್ತು, ಹಂಗಾಗಿ ಅದೇ ತರ ಇನ್ನೊಂದು ಐಡಿಯಾ ಮಾಡೋಣ ಅಂತ ಹಂಗೂ ಇರ್ಬೋದು. ಹಂಗಾಗಿ ಸರ್ ನೀವು ಈಗ ನಾನು ಹಾಸ್ಟೆಲ್ ಅಲ್ಲೇ ಓದಿದ್ದು, ನಾನು 1ನೇ ಕ್ಲಾಸಿಂದಾನು ಹಾಸ್ಟೆಲ್ ಅಲ್ಲೇ ಓದಿದ್ರು. ಹಾಸ್ಟೆಲ್ ಅಲ್ಲಿ ಏನೇನ್ ಸಮಸ್ಯೆಗಳು ಇರ್ತವೆ ಅಂತ ಹಾಸ್ಟೆಲ್ ಅಲ್ಲಿ ಓದ್ದವ್ರಿಗೆ ಗೊತ್ತು ಸರ್. ಅಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಇಲ್ಲ ಅಡಿಗೆಯವ್ರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಅವರು ಸ್ವಲ್ಪ ಭಯ ಪಡಿಸೋದ್ರಲ್ಲೂ ಮಕ್ಕಳನ್ನ ಹಿಂಸೆ ಇರುತ್ತೆ. ಹಂಗಾಗಿ ಸರ್ ನೀವು ಖಡಕ್ವಾಗಿ ಈಗ CBI ಯಾರಿಗಾರ ಪಕ್ಕ ತನಿಖೆ ಕೊಡ್ಲೇಬೇಕು ಸರ್. ಇವರು ಮನ ನೊಂದಿರ ಪಾಪ ತಂದೆ ಸರ್, ನಮ್ಗೆ ಅಳು ಬರುತ್ತಲ್ಲ ಸರ್, ಅವ್ರ ಹೆಂಗ್ ಸರ್ ತಡ್ಕೊಳ್ತಾರೆ? ನಮ್ಗೆ ಅಳು ಬರುತ್ತೆ, ಅದು ಕಷ್ಟ ಕೇಳಿದ್ರೆ ನಮ್ಗೆ ಅಳು ಬರುತ್ತೆ. ಆ ತಂದೆ ತಾಯಿ ಅವ್ರು ಕೂತಾರಲ್ಲ ಪಾಪ, ಅವ್ರಿಗೆ ಎಷ್ಟು ಮನ ನೊಂದಿರ್ಬೋದು ಸರ್. ನಮ್ಗೂ ಮಕ್ಳವೆ, ನಮ್ಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ನನ್ ಮಗ ಹಂಗ್ ಬೆಳಿಬೇಕು, ನನ್ ಮಗ್ಳು ಹಿಂಗ್ ಬೆಳಿಬೇಕು, ನನ್ ಮಗನಿಂದ ನನ್ ಫ್ಯೂಚರ್ ಐತೆ, ನನ್ ಮಗಳಿಂದ ನನ್ ಫ್ಯೂಚರ್ ಐತೆ, ಆಸೆ ಆಕಾಂಕ್ಷೆಗಳು ಇಲ್ವಾ ಸರ್ ಮತ್ತೆ? ಥ್ಯಾಂಕ್ ಯು ರವಿ ಅವರೇ, ಕರೆ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.